ಹಾಯ್ ಹಲೋ, ನಾನು ಇವತ್ತು ದಸರಾ ಹಬ್ಬ ನೋಡೋಣ, ದಸರಾನು ನಾನು ನೋಡಬೇಕು ಅಂದ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಹೋಗೋಣ ಅಂದ್ಕೊಂಡು ಊರಿಗೆ ಹೊರಟಿದ್ದೀನಿ. ಊರಿಂದ ಎಲ್ಲರನ್ನೂ ನಮ್ಮ ಫ್ಯಾಮಿಲಿ ಕರ್ಕೊಂಡು, ನನ್ನ ನಾದಿನಿ, ನನ್ನ ವಾರ್ಗಿತಿಯವ್ರನ್ನೆಲ್ಲ ಕರ್ಕೊಂಡು ಮೈಸೂರು ದಸರಾ ನೋಡೋಣ ಅಂತಲೇ ಬಂದೇ ಬಿಟ್ಟು. ಬಟ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಹೊರಟಿದ್ದೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ಅಲ್ಲಿ ಎಲ್ಲ ಹೋಗಿ ಬರೋ ಅಷ್ಟೊತ್ತಿಗೆ ಪಾರ್ಕಿಂಗ್ದೇ ಒಂದು ದೊಡ್ಡ ವ್ಯವಸ್ಥೆ, ಸರಿ ಪಾರ್ಕಿಂಗ್ ಸಿಗಲಿಲ್ಲ ಫುಲ್ಲು. ಮತ್ತು ನಾವು ಸ್ಯಾಟರ್ಡೆ ಹೋಗಿರೋದ್ರಿಂದ, ವೀಕೆಂಡ್ ಇರೋದ್ರಿಂದ ಎಲ್ಲರೂ ಅವತ್ತೇ ನೋಡೋಕ್ಕೆ ಬರಬೇಕಲ್ವ ದಸರಾನ. ನಮ್ಮ ಥರನ ಎಲ್ರಿಗೂ ಆಸೆ ಇರುತ್ತಲ್ವ, ಎಲ್ಲರೂ ಫುಲ್ ರಶ್ ಇರೋದ್ರಿಂದ ಏನೂ ನೋಡೋಕ್ಕಾಗಿಲ್ಲ. ಯಾಕಾದರೂ ಬಂದವಪ್ಪ ದಸರಾಗೆ, ಅಟ್ಲೀಸ್ಟ್ ಟಿ ವಿಲೇ ನೋಡ್ಬೋದಾಗಿತ್ತಲ್ಲ ಅನ್ನೋ ಅಷ್ಟು ಫೀಲ್ ಬಂದ್ಬಿಡ್ತು. ತುಂಬ ರಶ್ ಇದ್ದರು. ದಯವಿಟ್ಟು ಯಾರು ವೀಕೆಂಡ್ಸಲ್ಲಿ ಯಾವತ್ತೂ ಯಾವುದೇ ವರ್ಷವೂ ಕೂಡ ಬರಬೇಡಿ. ಫುಲ್ಲು ಟ್ರಾಫಿಕ್ ಜಾಮು, ಜನ ಅಂತೂ ಜನ ಜಂಗುಳಿ, ಸಖತ್ ಜನ ಇತ್ತು. ಒಂದು ಫೋಟೋಸೆಲ್ಲ ಒಂದು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೋ ಆ ರಶಲ್ಲೋ ಏನೋ ಒಂದು ಫುಡ್ ಮೇಳ ಒಂದು ನೋಡಿಕೊಂಡು, ಫುಡ್ ಮೇಳದಲ್ಲಿ ಒಂದು ಸ್ವಲ್ಪ ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಅದೇನಾಯಿತು ಅಂದರೆ ಲೈಟಿಂಗ್ಸೇ ಆಫ್ ಆಯಿತು. ಎಷ್ಟು ಬ್ಯಾಡ್ ನ್ಯೂಸ್ ಅಂದರೆ, ನಮಗೆ ದಸರಾ ಮೈಸೂರು ಪ್ಯಾಲೇಸ್ನೇ ನಾನು ನೋಡೋಕ್ಕಾಗಲಿಲ್ಲ. ಎಷ್ಟು ಆಸೆಯಿಂದ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಂದ ಬಂದು ಲೈಟ್ ಆಫ್ ಆಗೋಯಿತು. ಬರೋ ಅಷ್ಟೊತ್ತಿಗೆ ಮೈಸೂರು ಪ್ಯಾಲೇಸ್ ಏನು ಮಾಡೋಕ್ಕಾಗಲ್ಲ, ಲೈಟ್ ಆಫ್ ಆಗೋಯ್ತು. ಬಿಲ್ಡಿಂಗ್ನೆಲ್ಲ ಒಂದು ಬೇಜಾರಿಂದ ಇತ್ತು. ಅವತ್ತು ವಾಪಸ್ ಹೋಗ್ತಾ ಇದ್ದೀವಿ. ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಏನು ಮಾಡೋಕ್ಕಾಗಲ್ಲ, ಲೈಟ್ ಆಫ್ ಆಗೋಯ್ತು. ತುಂಬ ಬೇಜಾರಿಂದ ವಿಡಿಯೋ ತೊಗೋಬೇಕು, ವಾಪಸ್ ಹೋಗ್ತಾ ಟೈಮ್ ಹೋಯ್ತು. ಮುಂದೆ ಫ್ರಂಟ್ ಮಾತ್ರ ಲೈಟ್ ಆನ್ ಇತ್ತು, ಇನ್ನು ಮಿಕ್ಕಿದೆಲ್ಲ ಬ್ಯಾಕ್ ಸೈಡ್ ಆಫ್ ಇತ್ತು. ಇದು ನಾನು ಹೋಗ್ತಾ ಲೈನಲ್ಲೇ ತೊಗೊಂಡಿದ್ದು. ಇದೂ ಅಂತೂ ಸೂಪರ್ ಆಯಿತು. ಇದು ನಾನು ತುಂಬ ಹಳೆ ಮೆಮೊರೀಸ್ ಬಂತು ಇದನ್ನು ನೋಡಿ ನನಗೆ. ಇದು ಮಿನಿ ಬ್ಲಾಗ್ ಆಗಿರೋದ್ರಿಂದ ಫುಲ್ ಶೇರ್ ಮಾಡೋಕ್ಕಾಗಿಲ್ಲ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಫುಲ್ ಎಲ್ಲ ಡೀಟೇಲ್ಸ್ ಆಗಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.